ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ವೆರಿ ಬ್ಯೂಟಿಫುಲ್ ಪ್ಲ್ಯಾಂಟ್ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಈ ಪ್ಲ್ಯಾಂಟ್ ಬಗ್ಗೆ ನೋಡೋಣ. ವೆರಿ ಪ್ರಿಟಿ ಪ್ಲ್ಯಾಂಟ್ ಸ್ನೇಹಿತರೆ. ನೋಡಿ, ಇದು ಈಸಿ ಪ್ರೊಪಗೇಟ್ ಸ್ನೇಹಿತರೆ, ಈಸಿಯಾಗಿ ಪ್ರೊಪಗೇಟ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇದರ ಹೆಸರು ಡ್ರೆಸ್ಸಿನಾ ಮಾರ್ಜನಾಟ ಸ್ನೇಹಿತರೆ. ನಾನು ಶಾರ್ಟ್ ವಿಡಿಯೋದಲ್ಲೂ ಹಾಕಿದ್ದೀನಿ, ಆಮೇಲೆ ಲಾಂಗ್ ವಿಡಿಯೋದಲ್ಲಿ ಡ್ರೆಸ್ಸಿನ ಕಲೆಕ್ಷನ್ಸ್ ಹಾಕಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಈಸಿಯಾಗಿ ಹೇಗೆ ಪ್ರೊಪಗೇಟ್ ಮಾಡೋದಂತ ನಿಮಗೆ ಹೇಳ್ತೀನಿ ಸ್ನೇಹಿತರೆ. ನೋಡಿ, ನಾನು 1ರಿಂದ ಎಷ್ಟು ಪ್ಲ್ಯಾನ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ನೋಡಿ, ಇದು ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಸ್ನೇಹಿತರೆ, ನಾನು ಪಾರ್ಕ್ಗೆ ಹೋಗಿದ್ದೆ, ವೈಟ್ಫೀಲ್ಡ್ ಪಾರ್ಕ್. ಅಲ್ಲಿ ಈ ಪ್ಲ್ಯಾಂಟ್ ಲವರ್ಸು, ಆಮೇಲೆ ಪ್ಲ್ಯಾಂಟ್ ಪೇರೆಂಟ್ ಅಂತ ಇರ್ತಾರೆ ನೋಡಿ ಸ್ನೇಹಿತರೆ. ಇವ್ರಿಗೆಲ್ಲ ಒಂದು ಹಾಬಿ ಇರುತ್ತೆ. ಏನು ಗೊತ್ತಾ ಸ್ನೇಹಿತರೆ, ಎಲ್ಲಾದರೂ ಹೋದರೆ ಒಂದು ಕಟ್ಟಿಂಗ್ ತೊಗೊಂಬರೋದು. ಅದೇ ಥರ ನಾನು ಪಾರ್ಕ್ನಲ್ಲಿ ಹೋದಾಗ ನಮ್ಮ ಹಸ್ಬೆಂಡು ಇದು ಒಂದು ಕಟ್ ಮಾಡಿ ಕೊಟ್ಟರು. ಇದು ನಾನು ಬರೀ ಕಟ್ಟಿಂಗು ಸ್ವಲ್ಪ ಒಂದಿಷ್ಟೇ ತೊಗೊಂಬಂದೆ. ನಮ್ಮ ಹಸ್ಬೆಂಡ್ ತೊಗೊಟ್ರು ಅಲ್ಲಿಂದ, ಆ ಮಾಳಿ ಹತ್ರ ಕೇಳಿಕೊಂಡು. ನೋಡಿ ಸ್ನೇಹಿತರೆ, ಇವಾಗ ನೋಡಿ ಅದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಸ್ನೇಹಿತರೆ. ನಾನು ಇಟ್ಟು 1-2 ತಿಂಗಳಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅದೇ ನಾನು ಹೇಳಿದ್ದು, ಇದು ಈಸಿ ಪ್ರೊಪಗೇಟ್ ಪ್ಲ್ಯಾಂಟ್ ಸ್ನೇಹಿತರೆ. ನೋಡಿ, ಇಲ್ಲೊಂದು ನೋಡಿದ್ರಾ, ಇಲ್ಲೊಂದಿದೆ ನೋಡಿ. ಆಮೇಲೆ ಇಲ್ಲೊಂದು ನೋಡಿ ಸ್ನೇಹಿತರೆ, ಇರಿ ನಿಮಗೆ ತೋರಿಸ್ತೀನಿ. ಇದು ಒಂದು 2 ತಿಂಗಳು ಆಗಿರ್ಬೋದು ಸ್ನೇಹಿತರೆ, 2 ತಿಂಗಳು 3 ತಿಂಗಳು. ನೋಡಿ ಯಾವ ಥರ ಬೇರು ಬಂದಿದೆ ಅಂತ ನೋಡಿ ಸ್ನೇಹಿತರೆ. ನೋಡಿದ್ರಾ, ಬೇರೆ ಹೊರಗಡೆ ಬಂದಿದೆ. ಬರೀ ಕಟ್ಟಿಂಗಿಂದ ಇಟ್ಟಿದ್ದು ನಾನು. ನೋಡಿ ಸ್ನೇಹಿತರೆ, ಇದು ನಮ್ಮ ಮ್ಯಾಕ್ಸ್ ಮುರಿದಾಕಿತ್ತು. ಈ ಬೆಕ್ಕು ಮರಿಗಳನ್ನ ನಾವು ಸಾಕಿದ್ರೆ ನೋಡಿ ಸ್ನೇಹಿತರೆ, ಇದೇ ಪ್ರಾಬ್ಲಮ್ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಇದು. ನೋಡಿ, ಮುರಿದಾಕ್ಬಿಟ್ಟ ನೋಡಿ ಸ್ನೇಹಿತರೆ. ತುಂಬ ಬೇಜಾರಾಗುತ್ತೆ ನಮಗೆ ಈ ಥರ ಆದರೆ. ಏನು ಮಾಡೋದು, ಅವು ಪಾಪ ಅವ್ರಿಗೂ ಗೊತ್ತಾಗಲ್ಲಲ್ಲ ಸ್ನೇಹಿತರೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ನೋಡಿ ಹೆಂಗಾಗ್ಬಿಡ್ತು ಇವಾಗ. ಇದು ಸ್ವಲ್ಪ ದಿನ ಆಗುತ್ತೆ ಬರೋಕ್ಕೆ ಸ್ನೇಹಿತರೆ. ಆಮೇಲೆ ನೋಡಿ ಸ್ನೇಹಿತರೆ, ಟ್ರಾಪಿಕಲ್ ಪ್ಲ್ಯಾಂಟ್ ಸ್ನೇಹಿತರೆ, ಮೆನಿ ಸ್ಪೇಷಿಯಸ್ನಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ. ಸೌತ್ ಅಮೇರಿಕಾ, ಆಮೇಲೆ ಸ್ನೇಹಿತರೆ, ಆಮೇಲೆ ಆಫ್ರಿಕಾ, ಈ ದೇಶದಲ್ಲೆಲ್ಲ ಈ ಗಿಡಗಳನ್ನ ಜಾಸ್ತಿ ಬೆಳೀತಾರೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ನೋಡಿ, ಈ ಪ್ಲ್ಯಾಂಟಿಗೆ ನೀವು ಈ ಮಣ್ಣೇ ಹಾಕಬೇಕು, ಆ ಮಣ್ಣೇ ಹಾಕಬೇಕು ಅಂತ ಇಲ್ಲ ಸ್ನೇಹಿತರೆ. ಗಾರ್ಡನ್ ಮಣ್ಣು ತೊಗೊಳ್ಳಿ, 1% ಗಾರ್ಡನ್ ಮಣ್ಣು, ಆಮೇಲೆ ಸ್ವಲ್ಪ ಅದಕ್ಕೆ ಕಂಪೋಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಷ್ಟೇ ಸಾಕು. 2 ಮಿಕ್ಸ್ ಮಾಡ್ಕೊಂಡು ನೀವು ಸುಮ್ಮನೆ ಯಾವುದಾದ್ರೂ ಗ್ರೋ ಬ್ಯಾಗ್ ಸಿಗುತ್ತಲ್ಲ, ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ. ಗ್ರೋ ಬ್ಯಾಗ್ ಪರ್ಚೇಸ್ ಮಾಡಿಕೊಂಡ್ರೆ ಎಲ್ಲ ಪ್ಲ್ಯಾಂಟ್ ಕಟ್ಟಿಂಗ್ ಅದರಲ್ಲಿ ಇಡ್ಬೋದು ಸ್ನೇಹಿತರೆ. ಇಳ್ದಿದ್ರೆ ನಿಮಗೆ ನರ್ಸರಿಯಿಂದ ತೊಗೊಂಬರ್ತೀರಲ್ಲ ವೇಸ್ಟ್ ಪಾಟ್ಗಳು, ಅದರಲ್ಲೂ ನೀವು ಟ್ರೈ ಮಾಡ್ಬೋದು. ನಾನೆಲ್ಲ ಇದರಲ್ಲೇ ಟ್ರೈ ಮಾಡಿದ್ದು ನೋಡಿ ಸ್ನೇಹಿತರೆ. ಎಲ್ಲ ವೇಸ್ಟ್ ಪಾಟ್ಗಳಲ್ಲಿ ಟ್ರೈ ಮಾಡಿದ್ದೀನಿ ನೋಡಿ. ಅದರಲ್ಲಿ ಟರ್ಟಲ್ ವೈನು ಬರ್ತಾಯಿದೆ ನೋಡಿ ಸ್ನೇಹಿತರೆ. ಎಲ್ಲ ವೇಸ್ಟ್ ಪಾಟ್ ಯಾವುದಾದ್ರೂ ಇದ್ದರೆ ಅದರಲ್ಲೂ ನೀವು ಹಾಕ್ಬೋದು ಸ್ನೇಹಿತರೆ. ಟ್ರೈ ಕಲರ್ ಸ್ನೇಹಿತರೆ. ಟ್ರೈ ಕಲರ್ ಅಂದರೆ ಎಲ್ಲ ಮಿಕ್ಸು. ನೋಡಿ, ಇದರಲ್ಲಿ ಯೆಲ್ಲೋ ಕಲರು ಇರುತ್ತೆ, ಪಿಂಕು, ರೆಡ್ಡು, ಈ ಥರ ಎಲ್ಲ ಮಿಕ್ಸಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಇದು ಬರೀ ಗ್ರೀನು. ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ನೋಡಿ 2 ಮಿಕ್ಸು, ಒಂಥರ ಡಬಲ್ ಕಲರ್. ನೋಡಿ ನೋಡಿ, ಇದು ಒಂಥರ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಬರೀ ಗ್ರೀನು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರನೇ ಇತ್ತು ಸ್ನೇಹಿತರೆ. ಇಲ್ಲಿ ಮೇಲೆ ನೋಡ್ತಾ ಇದ್ದೀರಾ, ಇದೇ ಥರ ಇತ್ತು ಅದು. ಇದೇ ಥರ ಇದ್ದಿದ್ದು ನೋಡಿ ಸ್ನೇಹಿತರೆ. ಈ ಥರ ಮಾಡಿಬಿಟ್ಟ ನಮ್ಮ ಮ್ಯಾಕ್ಸು. ಇದಕ್ಕೆ ನೀರು ಬಂದುಬಿಟ್ಟು ನೀವು ಸುಮ್ಮನೆ ದಿನ ಹಾಕಬಾರ್ದು ಸ್ನೇಹಿತರೆ. ನೀರು ವಾರಕ್ಕೊಂದ್ಸರಿ ಹಾಕಿದ್ರೆ ಸಾಕು. ಅದೇ ನಾನು ಹೇಳಿದ್ದು, ಇದು ತುಂಬ ಏನಿದೆ ಸ್ನೇಹಿತರೆ, ಒಳ್ಳೆ ಗಿಡ ಇದು. ತುಂಬ ನೀರು ಅಷ್ಟೊಂದು ಇದು ಕೇಳೋದೇ ಇಲ್ಲ ಸ್ನೇಹಿತರೆ. ವಾರಕ್ಕೊಂದು ಸರಿ ಹಾಕಿದ್ರು, ಇಲ್ದಿದ್ರೆ 10 ದಿನಕ್ಕೆ ಹಾಕಿದ್ರೂ ಇದು ಪಾಪ ಅದೇ ಹಂಗೆ ಬಾಡೋಗೋದಿಲ್ಲ ಸ್ನೇಹಿತರೆ. ಅದೇ ಥರ ಇರುತ್ತೆ. ಅಷ್ಟು ಬ್ಯೂಟಿಫುಲ್ಲಾದ ಪ್ಲ್ಯಾಂಟ್ ಸ್ನೇಹಿತರೆ. ಈ ಪ್ಲ್ಯಾಂಟ್ ಇಲ್ಲಾಂದರೆ ನೀವೆಲ್ಲಾದರೂ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ. ಯಾರ ಹತ್ರದ್ದು ಕಟ್ಟಿಂಗ್ ಕೂಡ ಕೇಳಿ ಬನ್ನಿ. ಇಲ್ದಿದ್ರೆ ನಿಮಗೆ ನರ್ಸರಿಗಳಲ್ಲಿ ಸಿಗುತ್ತೆ. ಇದು 150 ರೂಪಾಯಿ 200 ರೂಪಾಯಿ ಇರುತ್ತೆ ಸ್ನೇಹಿತರೆ. ಒಂದು ಪ್ಲ್ಯಾಂಟ್ ತೊಗೊಂಬಂದರೆ ನೀವು ಅದೇ ಥರ ನೀವು 10 ಪ್ಲ್ಯಾಂಟ್ ಕೂಡ ಮಾಡ್ಬೋದು ಸ್ನೇಹಿತರೆ. ಇದರಿಂದ ನೀವು ಸೆಮಿ ಶೇಡಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ. ಇಂಡೈರೆಕ್ಟ್ ಸನ್ಲೈಟ್ ನೋಡಿ, ಡೈರೆಕ್ಟ್ ಸನ್ಲೈಟಲ್ಲಿ ಇಡಬೇಡಿ. ಓಕೆನಾ ಸ್ನೇಹಿತರೆ. ಎಲೆ ಎಲ್ಲ ಫುಲ್ಲು ಬ್ರೌನ್ ಆಗುತ್ತೆ ನೋಡಿ. ನಾನು ಮೊದಲೇ ಎಲ್ಲ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ನಾನು ಮರದ ಕೆಳಗಡೆನೇ ಎಲ್ಲ ಪ್ಲ್ಯಾಂಟ್ ಕಟ್ಟಿಂಗು ಇಟ್ಟಿರೋ ಸ್ನೇಹಿತರೆ. ನೀವು ಕಟ್ಟಿಂಗ್ ಇಟ್ಟರೆ ಏನು ಮಾಡಿ ಗೊತ್ತಾ, ಸನ್ಲೈಟಲ್ಲಿ ಇಡೋಕ್ಕೆ ಹೋಗಬೇಡಿ.
ಎಲ್ಲ ನೆರಳು ಕಡೆ ಇಟ್ಬಿಡಿ. ಕಟ್ಟಿಂಗ್ ಇಟ್ಟಿರೋ ಗಿಡಗಳನ್ನೆಲ್ಲ ಒಂದು ನೆರಳು ಕಡೆ ಇಡಿ, ಆರಾಮಾಗಿ ಬೆಳೆಯುತ್ತೆ. ನೋಡಿದ್ರೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ನೋಡಿ ಸ್ನೇಹಿತರೆ. ಟಾಪ್ ಕಟ್ಟಿಂಗನ್ನು ನೀವು ತೊಗೊಬೋದು. ಟಾಪ್ ಕಟ್ಟಿಂಗ್ ಅಂದರೆ ನೋಡಿ, ಇಲ್ಲಿಂದ ಕೂಡ ನೀವು ತೊಗೊಂಡು ಕೂಡ ಇಡ್ಬೋದು ಸ್ನೇಹಿತರೆ. ಇಲ್ಲಿಂದ ಇದು ಇನ್ನೂ ಉದ್ದ ಇದ್ದರೆ ನೀವು ತೊಗೊಂಡು ಇಡ್ಬೋದು. ಆ ಥರ ಇದರಲ್ಲೇ ದೊಡ್ಡ ದೊಡ್ಡದು ಬರುತ್ತಲ್ಲ, ಆವಾಗ ನೀವು ಟಾಪ್ ಕಟ್ಟಿಂಗಲ್ಲಿ ಇಡ್ಬೋದು, ಅದು ಕೂಡ ಬರುತ್ತೆ. ಇಲ್ದಿದ್ರೆ ಸ್ಟೆಮ್ ಕಟ್ಟಿಂಗ್ ಸ್ನೇಹಿತರೆ. ನೋಡಿ ಇದೆಲ್ಲ ಸ್ಟೆಮ್ ಕಟ್ಟಿಂಗೆ. ನೋಡಿ ಇದು ಸ್ಟೆಮ್ ಕಟ್ಟಿಂಗ್. ಇದು ದೊಡ್ಡದಿದೆಲ್ಲ, ದೊಡ್ಡದು ಉದ್ದ ಇರುತ್ತಲ್ಲ, ಅದರಲ್ಲಿ ನಾನು ಸ್ಟೆಮ್ ಕಟ್ ಮಾಡಿ ಇಟ್ಟಿದ್ದು. ಅದೇ ಟಾಪ್ ಕಟ್ಟಿಂಗ್ ಅಂದರೆ ಈ ಥರ ನೀವು ಮೇಲೆಯಿಂದ ಕೂಡ ಕಟ್ ಮಾಡಿ ಇಟ್ಕೊಬೋದು. ಆ ಥರ ಕೂಡ ಸ್ನೇಹಿತರೆ ಮಾಡ್ಬೋದು, ನೀವು ಆರಾಮಾಗಿ ಬೆಳೆಯುತ್ತೆ. ಆಮೇಲೆ ನೋಡಿ ಸ್ನೇಹಿತರೆ, ಇದಕ್ಕೆ ಆಗಾಗ ಫರ್ಟಿಲೈಸರು ಕಂಪೋಸ್ಟೆಲ್ಲ ನೀವು ಹಾಕೋದೇ ಬೇಡ ಸ್ನೇಹಿತರೆ. ಒಂದು ಸರಿ ನೀವು ಬಿಟ್ಬಿಟ್ರೆ ಸಾಕು. ಆಮೇಲೆ ಇದರಲ್ಲಿ ಮಿಲಿ ಬಗ್ಸು ಅಟ್ಟಾಕಾಗುತ್ತೆ ಸ್ನೇಹಿತರೆ. ಆವಾಗ ಏನು ಮಾಡಿ ಗೊತ್ತಾ, ನೀಮ್ ಆಯಿಲ್ ಸ್ವಲ್ಪ ಸ್ಪ್ರೈ ಮಾಡ್ಕೊಳ್ಳಿ. ನೋಡಿ ಇರುವೆ ಇದಲ್ವಾ, ಬ್ಲ್ಯಾಕ್ ಇರುವೆ ಸ್ನೇಹಿತರೆ, ಅದು ತುಂಬ ಕಾಟ ಕೊಡುತ್ತೆ. ಇವಾಗ ಮಳೆ ಟೈಮಲ್ಲಿ ನೋಡಿ ಅದು ಗೂಡು ಕಟ್ಬಿಡುತ್ತೆ ಸ್ನೇಹಿತರೆ, ಪಾಟ್ಗಳಲ್ಲಿ ಗೂಡು ಕಟ್ಬಿಡುತ್ತೆ. ಆಮೇಲೆ ನೋಡಿ ಈ ಡ್ರೆಸ್ಸಿನ ವೆರೈಟಿನಲ್ಲೆಲ್ಲ ಈ ಸೆಂಟ್ರಲ್ಲಿ ನೋಡಿ ಅದೇ ಪ್ರಾಬ್ಲಮ್, ಹೋಲ್ಸ್ನಲ್ಲಿ ಅದು ಗೂಡು ಕಟ್ಬಿಡುತ್ತೆ, ವೈಟ್ ಹುಳ ಸ್ನೇಹಿತರೆ. ಅದು ನೀವು ಸ್ವಲ್ಪ ಆವಾಗವಾಗ ಗಮನಿಸ್ತಾ ಇರಬೇಕು. ಸ್ವಲ್ಪ ನೀಮ್ ಆಯಿಲ್ ಸ್ಪ್ರೈ ಮಾಡ್ಕೊಳ್ಳಿ. ಇಲ್ದಿದ್ರೆ ಚೆಕ್ ಮಾಡ್ತಾನೆ ಇರಿ, ಮಣ್ಣು ಕೆಳಗಡೆ ಇರುವೆ ಏನಾದರೂ ಗೂಡು ಕಟ್ಟಿದೆಯಾ ಅಂತ ಚೆಕ್ ಮಾಡ್ತಾಯಿರಿ. ಆಮೇಲೆ ಇಲ್ಲಿ ಮೇಲೆ ಇದು ಬ್ಯೂಟಿಫುಲ್ಲಾದ ಗಿಡ ಸ್ನೇಹಿತರೆ, ಇದನ್ನು ಹಾಳು ಮಾಡಿಬಿಡುತ್ತೆ ಅದು. ಆಮೇಲೆ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ಆ ಬಿಳಿ ಹುಳ ಹಿಡಿದ್ರೆ ಒಂದೊಂದು ಲೀಫಾಗಿ ಉದುರ್ತಾ ಬರುತ್ತೆ. ನೀವು ಸುಮ್ಮನೆ ಹಿಂಗೆ ಕಿತ್ತಿದ್ರೇ ಬಂದ್ಬಿಡುತ್ತೆ. ಅದಕ್ಕೇ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಈ ಗಿಡಗಳನ್ನ ನೋಡ್ಕೊಬೇಕು, ಓಕೆನಾ ಸ್ನೇಹಿತರೆ. ಆಮೇಲೆ ನೋಡಿ ಬೆಕ್ಕುಗಳಿದ್ರೆ, ಅನಿಮಲ್ಸ್ ಇದ್ದರೆ ನಿಮ್ಮ ಮನೆಯಲ್ಲಿ, ಇದು ಸ್ವಲ್ಪ ಟಾಕ್ಸಿಕ್ ಸ್ನೇಹಿತರೆ. ಸ್ವಲ್ಪ ಇದನ್ನೆಲ್ಲ ಅಗಿಯಕ್ಕೆ ಬಿಡಬೇಡಿ, ಓಕೆನಾ. ಬೆಕ್ಕು ಮರಿಗಳಿಗೆ ಗೊತ್ತಾಗಲ್ಲ, ನಾಯಿ ಮರಿ ಬೆಕ್ಕು ಮರಿಗಳು ಸ್ವಲ್ಪ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಮಕ್ಕಳಿದ್ರೆ ಅವರೆಲ್ಲ ಇದನ್ನು ಇದು ಮಾಡ್ತಾರೆ, ಕಿತ್ತಿ ಬಾಯಲ್ಲಿ ಇಡೋದು ಅದೆಲ್ಲ ಮಾಡ್ತಾರೆ. ಸ್ವಲ್ಪ ಹುಷಾರಾಗಿಡಿ, ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ವಿಡಿಯೋ ಬಗ್ಗೆ ನೋಡಿದ್ರ ಡ್ರೆಸ್ಸಿನ ಮಾರ್ಜನಟ ಬಗ್ಗೆ. ಇದ್ರ ಬಗ್ಗೆ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಸ್ನೇಹಿತರೆ, ಆಮೇಲೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಆಮೇಲೆ ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ, ಓಕೆನಾ ಸ್ನೇಹಿತರೆ. ಕಮೆಂಟ್ಸ್ ಮಾಡಿ ಸ್ನೇಹಿತರೆ, ಹೇಗಿತ್ತು ಅಂತ ಗಿಡದ ಬಗ್ಗೆ, ಓಕೆನಾ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.